ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕೇರಳದ ಸಮ್ಮರ್ ಬಂಪರ್ ಲಾಟರಿ ಅಂದ ತಕ್ಷಣ ಎಲ್ಲರ ಕಣ್ಣು ಆ 10 ಕೋಟಿ ರೂಪಾಯಿ ಮೊದಲ ಬಹುಮಾನದ ಮೇಲಿರುತ್ತೆ. ಆದರೆ ಎರಡನೇ ಬಹುಮಾನ ಕೂಡ ಏನು ಕಡಿಮೆ ಇಲ್ಲ. ಹೌದು, ಈ ಬಾರಿ ಸಮ್ಮರ್ ಬಂಪರ್ ನಲ್ಲಿ ಎರಡನೇ ಬಹುಮಾನವಾಗಿ ಬರೋಬ್ಬರಿ 1 ಕೋಟಿ ರೂಪಾಯಿ ಘೋಷಿಸಲಾಗಿದೆ. ಆದರೆ ಆ 1 ಕೋಟಿ ರೂಪಾಯಿ ನಿಮ್ಮ ಕೈಗೆ ಪೂರ್ತಿಯಾಗಿ ಸಿಗುತ್ತಾ? ಖಂಡಿತ ಇಲ್ಲ. ಅದರ ಮೇಲೆ ಎಷ್ಟು ಟ್ಯಾಕ್ಸ್ ಕಟ್ ಆಗುತ್ತೆ, ಏಜೆಂಟ್ ಕಮಿಷನ್ ಎಷ್ಟು, ಕೊನೆಗೆ ನಿಮ್ಮ ಅಕೌಂಟಿಗೆ ಎಷ್ಟು ಹಣ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಪಕ್ಕಾ ಲೆಕ್ಕಾಚಾರದೊಂದಿಗೆ ನೋಡೋಣ. ಹಾಗಾಗಿ ವಿಡಿಯೋ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಮೊದಲಿಗೆ 2026ರ ಸಮ್ಮರ್ ಬಂಪರ್ನ ಎರಡನೇ ಬಹುಮಾನ 1 ಕೋಟಿ ರೂಪಾಯಿ. ನೀವು ಈ ಬಹುಮಾನ ಗೆದ್ದರೆ ಮೊದಲು ನಿಮ್ಮ ಬಹುಮಾನದ ಮೊತ್ತದಲ್ಲಿ 10% ಏಜೆಂಟ್ ಕಮಿಷನ್ ಅಂದರೆ 10 ಲಕ್ಷ ರೂಪಾಯಿ ಕಡಿತವಾಗುತ್ತದೆ. ಉಳಿದ ಮೊತ್ತದ ಮೇಲೆ ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯ ನಿಯಮದಂತೆ ಸೆಕ್ಷನ್ 194B ಹಾಗೂ 30% TDS ಅನ್ವಯವಾಗುತ್ತದೆ. ಬಹುಮಾನದ ಮೊತ್ತ 50 ಲಕ್ಷಕ್ಕಿಂತ ಹೆಚ್ಚಿರೋದರಿಂದ ಈ ತೆರಿಗೆಯ ಮೇಲೆ ಹೆಚ್ಚುವರಿ ಸರ್ಚಾರ್ಜ್ ಮತ್ತು ಸೆಸ್ ಕೂಡ ಸೇರಿ ಒಟ್ಟು ಸುಮಾರು 45 ಲಕ್ಷಕ್ಕೂ ಅಧಿಕ ಮೊತ್ತ ಕಡಿತವಾಗುತ್ತದೆ. ಹಾಗಾಗಿ ಎಲ್ಲ ತೆರಿಗೆ ಮತ್ತು ಕಮಿಷನ್ ಕಳೆದು ಒಬ್ಬ ಅದೃಷ್ಟವಂತ ವಿಜೇತನ ಕೈಗೆ ಅಂತಿಮವಾಗಿ ಸುಮಾರು 55 ಲಕ್ಷದಿಂದ 56 ಲಕ್ಷ ರೂಪಾಯಿಗಳು ಸಿಗುತ್ತವೆ. ಈ ಹಣವನ್ನ ಪಡೆಯಲು ನೀವು ಲಾಟರಿ ರಿಸಲ್ಟ್ ಬಂದ 30 ದಿನಗಳ ಒಳಗಾಗಿ ನಿಮ್ಮ ಅಸಲಿ ಟಿಕೆಟ್ ಮತ್ತು ಅಗತ್ಯ ದಾಖಲೆಗಳನ್ನ ಲಾಟರಿ ಇಲಾಖೆಗೆ ಸಲ್ಲಿಸಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.